ದೈವಾರಾಧನೆ ನೆನಪಿರ್ಲಿ, ಇದು ಜನಪದ ಕಲೆಯಲ್ಲ, ಇದು ತೌಲವ ಮಣ್ಣಿನ ಭಕ್ತಿಯ ಆರಾಧನೆ. ಹೂವಿನ ಸುಗಂಧದಲ್ಲಿ ಕೇವಲ ಪರಿಮಳವಿಲ್ಲ, ಅದು ಭಕ್ತಿಯ ಉಸಿರಾಟ. ದೀಪದ ಜ್ಯೋತಿಯಲ್ಲಿ ಕೇವಲ ಬೆಳಕಿಲ್ಲ, ಅದು ಕತ್ತಲೊಳಗಿಂದ ಹೊರಬರುವ ಆತ್ಮದ ಹಾದಿ. ಅದು ಮಂತ್ರಗಳ ಉಚ್ಚಾರಣೆ ಅಲ್ಲ, ಆಂತರಿಕ ನಂಬಿಕೆಯ ಭಕ್ತಿಯ ಕಂಪನ. ದೈವಾರಾಧನೆ ಮಾಂತ್ರಿಕ ಶಕ್ತಿಯಲ್ಲ, ಅದೊಂದು ಕಾರಣಿಕದ ಶಕ್ತಿ. ಜಾತಿ, ಮತ, ಧರ್ಮ, ಪಾರಂಪರೆ ಮೀರಿ ಮಾನವನೆದೆಯಲ್ಲಿ ಭಯ ಭಕ್ತಿಯನ್ನ ಹುಟ್ಟಿಸುವ ದ್ರಾವಿಡ ಆಚರಣೆ. ದೈವಾರಾಧನೆ ಮೂಲ ಯಾವುದು ಅಂತ ಪ್ರಶ್ನೆ ಬಂದ್ರೆ ಅದನ್ನ ಕೇಳಿದ ಕಿವಿಗಳಿಲ್ಲ, ನೋಡಿದ ಕಣ್ಣುಗಳು ಇಲ್ಲ. ಈ ಹಂತಕ್ಕಾಗುವಾಗ ಒಮ್ಮೆ ಯೋಚನೆ ಮಾಡಿದ್ರೆ ಎಲ್ಲೋ ಆರಾಧನೆ ಆಡಂಬರವಾಗ್ತಾ ಉಂಟಾ ಎನ್ನುವ ಪ್ರಶ್ನೆ ನನ್ನದು. ನಮ್ಮ ದೈವವನ್ನ ಲೋಕಕ್ಕೆ ಪರಿಚಯಿಸುವ ಬರದಲ್ಲಿ ನಮ್ಮ ನಂಬಿಕೆ ಮತ್ತೆ ಆರಾಧನೆಯನ್ನ ಬೀದಿ ಬದಿಯಲ್ಲಿ ನೋಡ್ತಾ ಇದ್ದೇವಾ? ತೌಳವ ಮಣ್ಣಿನ ಈ ಭಕ್ತಿಯ ಆರಾಧನೆ ನಿಜವಾಗ್ಲೂ ನಾವು ಸರಿಯಾದ ರೀತಿಯಲ್ಲಿ ಆರಾಧಿಸ್ತಾ ಇದ್ದೇವಾ ಎನ್ನುವ ಪ್ರಶ್ನೆ ನನ್ನದು. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನನ್ನ ಜೊತೆ ಹಂಚಿಕೊಳ್ಳಿ. ಮತ್ತೊಂದು ಜಾಗದೊಂದಿಗೆ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನಿಮ್ಮ ಬೆಂಬಲದ ಎದುರು ನೋಡ್ತಾ ಇದ್ದೇನೆ.